ಮತ್ತು ಯಾರು ಮಾತಾಡಿದರು ಮತ್ತು ಅವ್ರಿಗೆ ಹೇಳ್ಬೇಕಾಗಿತ್ತು ನೀವು. ಇಲ್ಲಿ ಬಂದು ನಾಗಮಂಗಲದಲ್ಲಿ ಚನ್ನಪಟ್ಟಣದ ಎಲೆಕ್ಷನ್ ಮಾತಾಡ್ತಾರೆ ಅಂದರೆ ಒಬ್ಬರು ಮಾಜಿ ಮುಖ್ಯಮಂತ್ರಿ ಏನು ನನ್ನಂಗೆ ಆರ್ಡಿನರಿ ಮಂತ್ರಿನ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರಿಗೆ ನಾನು ಉತ್ತರ ಕೊಡಬೇಕಾ? ನೀವೇ ಹೇಳಿ ನೋಡೋಣ, ಸಜೆಷನ್ ಮಾಡಿ. ಅವ್ರು ಇಲ್ಲಿ ಬಂದು ನಾಗಮಂಗಲ ಜನಕ್ಕೆ ಏನು ಸಂದೇಶ ಕೊಡಬೇಕು? ಎಲ್ಲ ಸಮಾಧಾನ ಆಗಿರಿ, ಇದು ಆಗಬಾರ್ದಾಗಿತ್ತು. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ನಾನು ಸೀರಿಯಸ್ ಆಗಿ ಯಾರು ಕಾನೂನು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ತಗೊಳ್ಳೋಕೆ ಹೇಳ್ತೀನಿ. ಸರ್ಕಾರ ಪರಿಹಾರ ಕೊಡಿ. ನಾನೇನು ಹೇಳಿದೆ ಇವತ್ತು, ಸರ್ಕಾರದ ಅಶೋಕ್ ಅವರು ಕೇಳೋರಂತೆ, ಎಲ್ಲಿಂದ ಪರಿಹಾರ ಕೊಡ್ತೀರಾ, ಯಾವುದ್ರಲ್ಲಿ ಕಳಿಸ್ತೀರಾ ಅಂತ ಎಲ್ಲ ಅಧಿಕಾರಿಗಳನ್ನ ಕೇಳಿದ್ದಾರೆ. ಯಾವುದರಲ್ಲಿ ಕಾನೂನಲ್ಲಿ ಅವಕಾಶ ಇಲ್ಲ. ಆದ್ರೂ ಇವತ್ತು ಆಗಿರ್ತಕ್ಕಂಥ ಆರ್ಥಿಕ ನಷ್ಟವನ್ನು ಕನಿಷ್ಠ ಪ್ರಮಾಣದಲ್ಲಿ ಭರಿಸಲಿಕ್ಕೆ ನಾನು ಮುಖ್ಯಮಂತ್ರಿಯವ್ರಿಗೆ ಒಪ್ಪಿಸಿದ್ದೀನಿ. ಸೊ ರಿಪೋರ್ಟ್ ತೊಗೊಂಡು ಮುಖ್ಯಮಂತ್ರಿ ಸರ್ಕಾರದಲ್ಲೂ ಸಹ ಪರಿಹಾರ ಕೊಡ್ತೀವಿ. ನಾನು ವೈಯಕ್ತಿಕವಾಗಿ ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು ಮೊನ್ನೆನ. ಈಗ ನೆನ್ನೆ ಕೊಟ್ಟಿದ್ದಾರೆ, ಧನ್ಯವಾದಗಳು. ಕೊಟ್ಟದ್ದು ತಪ್ಪೇನಲ್ಲ. ಕುಮಾರಸ್ವಾಮಿಯವರು ಒಂದಷ್ಟು ಜನ ಪರಿಹಾರ ಕೊಟ್ಟಿದ್ದಾರೆ, ಕೊಡಲಿ, ಸಂತೋಷ. ಆದರೆ ಅವ್ರು ಮಾತನಾಡೋನಾಗ ನಾಗಮಂಗಲ ಜನಕ್ಕೆ ಶಾಂತಿ ಮಾಡೋದಕ್ಕೆ ಸಂದೇಶ ಕೊಡಬೇಕೇ ವಿನ ಇದು ರಾಜಕಾರಣ. ನೀವು ಹೇಳ್ತೀರ ಲಕ್ಷ್ಮಣ್ ಕೊಟ್ಟದ್ದು. ಲಕ್ಷ್ಮಣ ಒಬ್ಬ ಸಾಮಾನ್ಯ ಕಾಂಗ್ರೆಸ್ಸಿನ ಕಾರ್ಯಕರ್ತ, ಒಬ್ಬ ಡಿಪ್ಯೂಟೆಡ್ ಕ್ಯಾಂಡಿಡೇಟು. ದೇಶ ಆಳದ ಫ್ಯಾಮಿಲಿ, ರಾಜ್ಯ ಆಳದಂಥ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು. ಇದು ರಾಜಕಾರಣ, ಇದು CM ಇಳಿಸೋದಕ್ಕೆ ಇದೆಲ್ಲ ಕುತಂತ್ರ, ಇದೆಲ್ಲ ಹೇಳ್ಬೇಕೇನ್ರಿ? ನನಗೆ ಸತ್ಯ ಹೇಳ್ತೀನಿ ನಿಮಗೆ, ನೀವೆಲ್ಲ ನಮ್ಮ ಹುಡುಗರಿದ್ದೀರಾ, ನೀವು ಸಹ ಇದಕ್ಕೆ ಇವೆಲ್ಲ ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದಕ್ಕೆ ಸಹಕಾರ ಕೊಡ್ತಾ ಇದ್ದೀರಾ, ನನಗೆ ಅರ್ಥ ಆಗುತ್ತೆ. ಸೊ ಈ ವೈಯಕ್ತಿಕವಾದ ಇದನ್ನು ಅನಿವಾರ್ಯ ಎಷ್ಟು ಮಾಡಬೇಕೋ ಅಷ್ಟು ಮಾಡೋದು ಎಲ್ಲರದ್ದು ಕರ್ತವ್ಯ. ಬಟ್ ಕುಮಾರಸ್ವಾಮಿಯವ್ರ ಹೇಳಿಕೆಗೆ ನಾನು ಹೇಳಿಕೆ ಕೊಡಲಿಕ್ಕೆ ನಾನು ಹೆಂಗೆ ಮಂಡ್ಯ ಜಿಲ್ಲೆ ಲೀಡರ್ಗಳಿಗೆ ರಿಯಾಕ್ಟ್ ಮಾಡಲ್ವೋ ಹಂಗೆ ಮಾಡದೇ ಇರೋದೇ ಸೂಕ್ತ ಅಂತ ನನಗನ್ನಿಸುತ್ತೆ.